ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಮುಂದಿನ 3 ತಿಂಗಳ ಲವ್ ಲೈಫ್ ಹೇಗಿದೆ, ನಿಮ್ಮ ಲವ್ ಲೈಫಲ್ಲಿ ಏನು ಬದಲಾವಣೆ ಬರುತ್ತೆ, ಫ್ಯೂಚರ್ ಲವ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿದ್ದೀರಾ, ನೀವೆಲ್ಲರೂ ಕೂಡ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಹೀಗೇನೆ ನಿಮ್ಮ ಸಪೋರ್ಟ್ ಮುಂದೆ ಒರೆಸಿ, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಐ ಆಮ್ ರೆಡಿ ಅಂತ ಹೇಳ್ಬಿಟ್ಟು 111 ಆ್ಯಡ್ ಮಾಡಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ಬಿಟ್ಟು ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್. ಓಕೆನಾ, ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಆಗಿರಿ. ಈ ಒಂದು ಅವಕಾಶ ಕಲ್ಪಿಸಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ ಮನಸ್ಸಿಂದನೇ ಗ್ರ್ಯಾಟಿಟ್ಯೂಡ್ನ ಅರ್ಪಿಸಿ. ಓಕೆ, ಫಸ್ಟು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾವ ವ್ಯಕ್ತಿಯ ಬಗ್ಗೆ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ನಿಮ್ಮ ಲವ್ ಲೈಫ್ ಬಗ್ಗೆ ಆಗಿರಬಹುದು, ನಿಮ್ಮ ಪರ್ಸನ್ ಬಗ್ಗೆ ಆಗಿರಬಹುದು, 1 ಸೆಕೆಂಡ್ ಆದ್ರೂ ಕಣ್ಣು ಮುಚ್ಚಿ ಫೀಲ್ ಮಾಡಿ, ಆ ಎನರ್ಜಿನ ಫೀಲ್ ಮಾಡಿ, ನಿಮ್ಮಿಬ್ರು ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ ಏನಿತ್ತು ಅದನ್ನು ಫೀಲ್ ಮಾಡಿ, ಖುಷಿ ಕ್ಷಣಗಳನ್ನು ಫೀಲ್ ಮಾಡಿ. ಕ್ಯಾಂಡಲ್ನ ನಾನು ಯಾವಾಗ ಹಚ್ತೀನಿ ಆವಾಗ ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡ್ತಾ ಅವ್ರ ಹೆಸರನ್ನು ಮನಸ್ಸಿಂದ ಫೀಲ್ ಮಾಡ್ತಾ 3 ಸಾರಿ ಹೇಳ್ಕೊಳ್ಳಿ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಫೀಲ್ ಮಾಡ್ತಾ ಕನೆಕ್ಟ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಒಂದು ಕ್ಯಾಂಡಲ್ ನೋಡ್ತಾ ಅವ್ರ ಹೆಸರನ್ನು ಫೀಲ್ ಮಾಡ್ತಾ 3 ಸಲ ಹೇಳಿ ನಿಮ್ಮ ಪರ್ಸನ್ ಹೆಸರು. ಎಸ್, ಥ್ಯಾಂಕ್ ಯು ಸೋ ಮಚ್ ಆದಿಪರಾಶಕ್ತಿ ಜಗನ್ಮಾತೆ. ಏನಿದೆ ಎನರ್ಜಿ ನೋಡೋಣ. ಓಕೆ, ಮುಂದಿನ 3 ತಿಂಗಳ ಲವ್ ಲೈಫ್ ಹೇಗಿದೆ? ಓಕೆ, ಹೊಸ ಆರಂಭದ ಒಂದು ಸಂಕೇತ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ಎಸ್, ಇಲ್ಲೊಂದು ಫ್ಲವರ್, ಹೂವಿನ ಒಂದು ಎನರ್ಜಿ ಬರ್ತಿರುವಂಥದ್ದು, ಹೊಸ ಆರಂಭದ ಸಂಕೇತ. ಇದು ನಿಮ್ಮ ಲೈಫಲ್ಲಿ ಪ್ರೀತಿ ಅರಳುವಂತಹ ಸಮಯ ಬಂದಿದೆ ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿಯಾಗಿ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು. ಜೂನ್ ಅಥವಾ ಜುಲೈ ತಿಂಗಳ ಆ ಒಂದು ಆಸುಪಾಸಿನಲ್ಲಿ ನಿಮಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುವಂತಹ ಒಂದು ಎನರ್ಜಿ ಇದೆ. ಯಾರೆಲ್ಲ ಸಿಂಗಲ್ಸ್ ನೋಡ್ತಾ ಇದ್ದೀರಾ ಅಥವಾ ಮ್ಯಾರೇಜಿಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ನು ಹುಡುಗ ಸೆಟ್ ಆಗ್ತಾ ಇಲ್ಲ, ಹುಡುಗಿ ಸೆಟ್ ಆಗ್ತಾ ಇಲ್ಲ, ಅಥವಾ ತುಂಬ ಏಜ್ ಆಗ್ತಾ ಇದೆ, ಇನ್ನೂ ಮದುವೆ ಆಗ್ತಿಲ್ಲ, ಅಥವಾ ಇಬ್ಬರು ಕೂಡ ಕಪಲ್ ಒಟ್ಟಿಗೆ ಇದ್ದೀರಾ ಬಟ್ ಮದುವೆಗೆ ಫ್ಯಾಮಿಲಿ ಒಪ್ಪಿಗೆ ಸಿಗ್ತಾ ಇಲ್ಲ, ಈ ರೀತಿಯಾದಂಥ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ ಇಲ್ಲಿ ನಿಮಗೆ ಬರ್ತಿರುವಂತಹ ಕ್ಯಾಂಡಲ್ ಎನರ್ಜಿಯಲ್ಲಿ ಜೂನ್ ಅಥವಾ ಜುಲೈ ತಿಂಗಳ ಆಸುಪಾಸಲ್ಲಿ ನಿಮ್ಮ ಒಂದು ಲೈಫಲ್ಲಿ ಹೊಸ ಘಟನೆಗಳು, ಹೊಸ ಆರಂಭಗಳು, ಒಂದು ಹ್ಯಾಪಿ ಬಿಗ್ ಚೇಂಜಸ್ ಆಗೋದನ್ನು ನೋಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸಿಂಗಲ್ಸಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುವಂಥದ್ದು, ಅಂದರೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅದೃಷ್ಟವನ್ನು ಕೂಡ ಹೊತ್ಕೊಂಡು ಬರ್ತಿರೋಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಯಾಕೆ ಈ ಎನರ್ಜಿ ಅಂತ ಹೇಳಿದ್ರೆ, ನಿಮ್ಮ ಪಾಸ್ಟ್ ಒಂದು ಎನರ್ಜಿಯಲ್ಲಿ ನೋಡಿದಾಗ, ಅಂದರೆ ಈ ಒಂದು ಹಿಂದೆ 3 months ಬ್ಯಾಕ್ ಇರ್ಬೋದು ಅಥವಾ 1 year ಬ್ಯಾಕ್ ಇರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮ ಮ್ಯಾರೇಜಲ್ಲಿ ಇಶ್ಯೂಸ್ ಆಗಿದೆ, ಕೆಲವೊಬ್ಬರಿಗೆ ಮ್ಯಾರೇಜಲ್ಲಿ ಡಿವೋರ್ಸ್ ಕೂಡ ಆಗಿರಬಹುದು. ಆ್ಯಂಡ್ ಇಲ್ಲಿ ನೀವು ಎಲ್ಲೋ ಒಂದು ಕಡೆ ಹೊಸ ಪಾರ್ಟ್ನರಿಗೋಸ್ಕರ, ಅಂದರೆ ನಿಮ್ಮ ಸೋಲ್ಮೇಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋವಂಥ ಒಂದು ಎನರ್ಜಿ ಬರ್ತಿದೆ. ಆ್ಯಂಡ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಎಲ್ಲೋ ಒಂದು ಕಡೆ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದು ನಿಮ್ಮ ಪಾರ್ಟ್ನರ್ ನಿಮಗೆ ತುಂಬಾ ಟಾಕ್ಸಿಕ್ ಆಗಿದ್ರು, ಅವರೆಲ್ಲೋ ಒಂದು ಕಡೆ ಈಗ ನೀವಿಬ್ರು ಮ್ಯೂಚುವಲಲ್ಲೇ ದೂರ ಆಗಿರುವಂಥ ಒಂದು ಎನರ್ಜಿ ಬರ್ತಿದೆ.
ಸೊ ಅಂಥವರಿಗೆ ಇಲ್ಲಿ ಬರ್ತಿರೋ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು, ನಿಮ್ಮ ಜೀವನಕ್ಕೆ ಮುಂದೆ ಬರುವಂತಹ ವ್ಯಕ್ತಿ ಅದೃಷ್ಟ ತರುವಂತಹ ವ್ಯಕ್ತಿ. ಯಾಕಂತ ಹೇಳಿದ್ರೆ ನೀವು ಆ ಟಾಕ್ಸಿಕ್ ಇಂದ ರಿಲೀಸ್ ಆಗ್ತಾ ಇದ್ದೀರಾ. ಕೆಲವೊಂದಷ್ಟು ಸ್ಪಿರಿಚುವಲ್ ವರ್ಕ್ನ ಮಾಡ್ತಾ ಆ ಪಾಸ್ಟಲ್ಲಿ ನಿಮಗೆ ಏನಾಗಿತ್ತು, ಪೇಯ್ನ್ ಏನಾಗಿತ್ತು, ಅದರಿಂದ ಹೀಲ್ ಆಗ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ. ಪ್ಯಾಟ್ರನ್ನ ಕ್ಲೋಸ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಮುಂದೆ ನಿಮ್ಮ ಲೈಫಲ್ಲಿ ಬರುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದಷ್ಟು ಖುಷಿಯನ್ನು ತರ್ತಾರೆ, ಅದೃಷ್ಟವನ್ನು ಕೂಡ ತರ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಯೂನಿವರ್ಸ್ ಏನಿದೆ, ನಿಮ್ಮ ಪ್ರಾರ್ಥನೆಯನ್ನ, ನಿಮ್ಮ ಫೀಲಿಂಗ್ಸ್ನ ಏನಿದೆ ಯೂನಿವರ್ಸ್ ಸರಿಯಾಗಿ ಕೇಳಿಸ್ಕೊಂಡಿದೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಮುಂದೆ ಬರಲಿರುವಂತಹ ವ್ಯಕ್ತಿ ಅಥವಾ ಮುಂದೆ ಇದೇ ವ್ಯಕ್ತಿನೇ ನಿಮ್ಮ ಲೈಫಲ್ಲಿ ಏನಾದರೂ ಬ್ರೇಕಪ್ ಸಿಚುವೇಶನ್ ಆಗಿದೆ, ಇಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅನ್ನೋಂಥ ಪರಿಸ್ಥಿತಿಲಿ ಇದ್ರೆ ಆ ವ್ಯಕ್ತಿ ಮತ್ತೆ ಶಾಂತ ಸ್ವಭಾವವಾಗಿ ಓಕೆ ನಿಮ್ಮ ಮಾತುಗಳಿಗಿಂತ ನಿಮ್ಮ ಮೌನವನ್ನು ಹೆಚ್ಚು ಪ್ರೀತಿಸುವಂತಹ ವ್ಯಕ್ತಿ ಆಗ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇರಬಹುದು, H ಲೆಟರ್ ಬರ್ತಿದೆ, P ಲೆಟರ್ ಬರ್ತಿದೆ, S ಲೆಟರ್ ಬರ್ತಿದೆ, T ಲೆಟರ್, V ಲೆಟರ್, J ಲೆಟರ್, D ಲೆಟರ್, A ಲೆಟರ್, N ಲೆಟರ್. ಡೇಟ್ 16, 31, 11, 19, 6, 10, 1, 2, 9. ರೈಟ್. ನೆಕ್ಸ್ಟ್ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. 1 minute. Nine of Cups, Temperance card, 7 of Cups, 2 of Wands, 6 of Wands, Ace of Cups, the Fool, 8 of Pentacles, bottom of the card, King of Pentacles. ಸೊ ಎಸ್, ಆವಾಗಲೇ ಬಂತು ಅಲ್ವಾ ಈ ಕಾರ್ಡು, ಬಟ್ ರಿಪೀಟ್ ಆಗಿ ಮತ್ತದೇ ಎನರ್ಜಿ ಬರ್ತಾ ಇದೆ. ಓಕೆ, ಮೈ ಗಾಡ್. ಮೊದಲನೇದಾಗಿ ನಿಮಗೆ ಬರ್ತಿರುವಂಥ ಎನರ್ಜಿ, ನಂಬಿಕೆ ಇಡಿ. ಓಕೆ, ನಿಮ್ಮ ಒಂಟಿತನ ಅನ್ನುವಂಥದ್ದು ಅಂತ್ಯ ಆಗುವಂಥದ್ದು, ಆ ಒಂದು ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬಲವಾಗಿ ಬರ್ತಿರುವಂಥ ಒಂದು ಎನರ್ಜಿ ಆಗಿದೆ. ಓಕೆ, ನಿಮ್ಮ ಒಂಟಿತನಕ್ಕೆ ಅಂತ್ಯ ಹಾಡುವಂತಹ ಕಾಲ ಬಂದಿದೆ ಅನ್ನುವಂಥದ್ದು ಪವರ್ಫುಲ್ ಆಗಿ ಸ್ಟ್ರಾಂಗ್ ಆಗಿ ಬರ್ತಿರುವಂತಹ ಎನರ್ಜಿ. 6 of Wands ನೋಡ್ಬೋದು, Ace of Cups ಬರ್ತಿದೆ. ರೈಟ್, ಕಿಂಗ್ ಆಫ್ ಪೆಂಟಿಕಲ್ ಎನರ್ಜಿ ಇಲ್ಲಿ ನೆಕ್ಸ್ಟು 3 months ಅನ್ನೋದ್ರೊಳಗಡೆ ನಿಮ್ಮಿಂದ ದೂರ ಆಗಿರುವಂತಹ ವ್ಯಕ್ತಿ ಯಾರಿದ್ದಾರೆ ಅವರೇ ವಾಪಸ್ ರಿಟರ್ನ್ ಬರುವಂಥದ್ದು, ಅಥವಾ ಮೆಸೇಜ್ ಅಥವಾ ಪ್ರಪೋಸಲ್ನ ಮತ್ತೆ ಅವರೇ ಬರುವಂಥದ್ದು, ಪ್ರಪೋಸಲ್ನ ಇಟ್ಕೊಂಡು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ್ಯಂಡ್ ಇಲ್ಲಿ ಅದು ನಿಮಗೆ ಮೌಲ್ಯಯುತವಾಗಿರುವಂತಹ ಒಂದು ಪ್ರಪೋಸಲ್ ಆಗಿರುತ್ತೆ, ಮೆಸೇಜ್ ಆಗಿರುತ್ತೆ. ಇಲ್ಲಿ ನಿಮ್ಮ ಪರ್ಸನಿಂದ ನಿಮಗೆ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ, ಅಥವಾ ನಿಮ್ಮ ಪರ್ಸನ್ ನಿಮಗೆಲ್ಲ ಒಂದು ಕಡೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ದೂರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಅವಾಯ್ಡ್ಗೆ ಏನೋ ಒಂದು ರೀಸನ್ ಇದೆ, ಆ ಕಾರಣ ಇದೆ. ಆ ಕಾರಣದಿಂದನೇ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ, ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಅಥವಾ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರಬಹುದು ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಈ 3 months ಅನ್ನೋದ್ರೊಳಗಡೆ ಅವರು ನಿಮಗೆ
ವೆರಿ ಸೂನ್ ಬ್ಲಾಕ್ ಮಾಡಿರುವಂಥ ನಂಬರ್ನ ಅನ್ಬ್ಲಾಕ್ ಮಾಡುವಂಥದ್ದಾಗಿರಲಿ, ಅಥವಾ ಎಲ್ಲೋ ಒಂದು ಕಡೆ ಮತ್ತೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ಅವರು ಓಕೆ ವಾಪಸ್ ನಿಮ್ಮ ಲೈಫಲ್ಲಿ ವಾಪಸ್ ರಿಟರ್ನ್ ಬಂದರು ಅಥವಾ ಹೊಸ ವ್ಯಕ್ತಿನೇ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಅವರು ಪ್ರೀತಿಯನ್ನಲ್ಲ, ಜೀವನದ ಒಂದು ಭದ್ರತೆಯನ್ನ ನೀಡ್ತಾರೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ದ ಫುಲ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ಎಲ್ಲೋ ಒಂದ್ ಕಡೆ ಅದೃಷ್ಟದ ಚಕ್ರ ಉರುಳಿ ಹೋಗ್ತಾ ಇರುವಂಥದ್ದು. ಇಷ್ಟು ದಿನ ನೀವೇನು ಅನುಭವಿಸಿದ್ದೀರಾ ಆ ನೋವಿಗೆ ಈಗ ಪ್ರತಿಫಲ ಸಿಗ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಇಷ್ಟು ದಿನ ನೀವೇನು ನಿದ್ದೆಗೆಟ್ಟಿದ್ರಿ ಅಥವಾ ಇಷ್ಟು ದಿನ ಏನು ನೀವು ನೋವು ತಗೊಂಡಿದ್ರಿ ರಿಲೇಶನ್ಶಿಪ್ ವಿಷಯದಲ್ಲಿ, ಅದರಲ್ಲೂ ಹೆಚ್ಚಿಗೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಮೋಷ್ನಲಿ ತುಂಬಾನೇ ಹರ್ಟ್ ಆಗಿರುವಂತಹ ಒಂದು ಎನರ್ಜಿ ಇದೆ, ನೋವು ಆಗಿರುವಂತಹ ಎನರ್ಜಿ ಇದೆ. ಈ ನೋವಿಗೆ ಇವಾಗ ಅದಕ್ಕೆಲ್ಲದಕ್ಕೂ ಕೂಡ ಪ್ರತಿಫಲ ಸಿಗ್ತಾ ಇರುವಂತಹ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಒಂದು ಕಂಬಳಿ ಹುಳನ ಬಗ್ಗೆ ನಿಮ್ಗೆ ಗೊತ್ತಿರತ್ತೆ, ಕಂಬಳಿ ಹುಳದ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರತ್ತೆ ಅಲ್ವಾ. ಆ ಒಂದು ಕಂಬಳಿ ಹುಳ ತಾನು ಸಾಯುತ್ತಿದ್ದೇನೆ ಅಂತ ಅವ್ರಿಗೆ ಕನಸತ್ತಲ್ವಾ, ಅವಾಗ ಅದು ಪ್ರಕೃತಿ ಅದನ್ನ ಏನ್ ಮಾಡುತ್ತೆ, ಸುಂದರವಾಗಿರುವಂತಹ ಚಿಟ್ಟೆಯನ್ನಾಗಿ ಮಾರ್ಪಾಡು ಮಾಡುತ್ತೆ ಅಲ್ವಾ. ಅದೇ ರೀತಿಯಾಗಿ ನೀವು ಈಗ ಅನುಭವಿಸ್ತಿರುವಂತಹ ಒಂಟಿತನ ಅಥವಾ ಇನ್ ಲೈಫೇ ಮುಗ್ದು ಹೋಯ್ತು, ಇನ್ನು ನಾನು ಇನ್ನೇನು ಇಲ್ಲ, ಜೀವನ ನಡೆಸಲ್ಲ, ಕೆಲವೊಬ್ರು ಇಲ್ಲಿ ನೆಗೆಟಿವ್ ಆಗು ತುಂಬಾ ಆಲೋಚನೆ ಮಾಡ್ತಿದ್ರ, ಸಾಯುವಂಥದ್ದು ಅಥವಾ ಸುಸೈಡ್ ಆ ಥರದ್ದೆಲ್ಲ ಅಟೆಂಪ್ಟ್ ಮಾಡಿರೋದು ಅಥವಾ ಮಾಡುವಂಥದ್ದು, ಆ ಥರದ್ದೆಲ್ಲ ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಸೊ ಮಾಡಿದ್ದೀರಾ ಕೂಡ, ಈ ಥರದ ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಇಲ್ಲಿ ನಿಮಗೆ ಬರ್ತಿರುವಂಥದ್ದು ಅದಕ್ಕೆ ಈ ಎನರ್ಜಿ ಬರ್ತಿದೆ. ಈ ಕಂಬಳಿ ಹುಳ ಇನ್ನೇನು ನಾನು ಸತ್ತೋಗ್ತೀನಿ ಅಂತ ಆ ಕಂಬಳಿ ಹುಳಕ್ಕೆ ಏನು ಅನ್ಸುತ್ತೆ, ಆ ಟೈಮಲ್ಲಿ ಅದು ಪ್ರಕೃತಿಯ ಸಹಜ ನಿಯಮವಾಗಿ ಅದೊಂದು ಸುಂದರವಾಗಿರುವಂಥ ಚಿಟ್ಟೆಯ ರೂಪವನ್ನು ತಾಳುತ್ತೆ. ಅದೇ ರೀತಿಯಾಗಿ ನೀವು ಕೂಡ ಒಂಟಿತನ ಮುಗೀತು ಜೀವನ ಇನ್ನು ಅಂತ ಹೇಳಿ ಈಗೇನ್ ಬರ್ತಾ ಇದೆ ಆ ಸಮಯವನ್ನೆಲ್ಲ ಮೀರಿ ನೀವು ಕೂಡ ಹೊಸದಾಗಿ ಹುಟ್ಟುವ ಸಮಯ ಹತ್ತಿರದಲ್ಲಿ ಬಂದಿದೆ. ಆಕಾಶದಲ್ಲಿ ಹಾರ್ತಾ ಇರುವಂತಹ ಹಕ್ಕಿಯಾಗಿ ನೀವಿಲ್ಲಿ ಮುಂದೆ ಬರ್ತೀರಾ, ಮುಂದೆ ಸಾಕ್ತೀರಾ ಅನ್ನುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲೊಂದು ನೋಡ್ಬೋದು, ಇಲ್ಲಿ 2 ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಪಂಜರದ ಒಂದು ಹಕ್ಕಿ ತರ ನನಗೆ ಇಲ್ಲಿ ಎನರ್ಜಿ ಬರ್ತಿದೆ. ಆಕಾಶದಲ್ಲಿ ಹಾರಾಡುವಂತಹ ಹಕ್ಕಿ ಏನಿದೆ ಅದಕ್ಕೂ ಮುನ್ನ ಏನಾಗ್ಬೇಕಂತೆ, ಗೂಡಿನೊಳಗಡೆ ಬಂದಿಯಾಗಿರೋದು ಅನಿವಾರ್ಯ ಆಗಿರುತ್ತೆ ಆ ಹಕ್ಕಿಗೆ. ಆ ಗೂಡೊಳಗೆ ಬಂದಿ ಹಾಕಿಟ್ಟಾಗ ಮಾತ್ರನೇ ಆ ಹಕ್ಕಿ ಗೊತ್ತಾಗೋದು, ಹೊರಗಡೆ ಹೋಗಿ ಹಾರಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಎನರ್ಜಿಲೂ ಅದೇ ತರ ಆಗಿದೆ. ನೀವೇನು ಕೆಲಸ ಮಾಡ್ದೇನೆ ಇದೇ ಒಂದು ಡಿಪ್ರೆಷನ್ ಅಲ್ಲಿ ಅಥವಾ ಇದೇ ಒಂದು ಪ್ರೀತಿ ವಿಷಯದಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಏನ್ ನೆಗೆಟಿವ್ ಘಟನೆಗಳಾಗಿತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನೀವು ಒಂದೇ ಕಡೆನೆ ಕುತ್ಕೊಂಡು ಅದೇನೇ ಯೋಚನೆ ಮಾಡ್ತಾ ನನ್ಗೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಸೊ ಅದಕ್ಕೆ ನಿಮಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಯೂನಿವರ್ಸ್ ಇಂದ ಬರ್ತಿರುವಂತದ್ದು, ಆಕಾಶದಲ್ಲಿ ಹಾರಾಡೋ ಮುನ್ನ ಗೂಡಿನೊಳಗಡೆ ಬಂದಿಯಾಗುವುದು ಅನಿವಾರ್ಯ ಹಕ್ಕಿಗೆ. ನಿಮ್ಮ ಈ ಒಂದು ಪರಿಸ್ಥಿತಿ ಏನಿದೆ, ಈ ಪರಿಸ್ಥಿತಿಯನ್ನು ನೀವು ಆದಷ್ಟು ಬೇಗ ಹೊರಗೆ ಬರ್ತೀರಾ. ಆ ಒಂದು ಎನರ್ಜಿ ನಿಮಗಿದೆ, ಆ ಎನರ್ಜಿನ ಕೊಡೋದಿಕ್ಕೆ ನೀವು ನಂಬಿರುವಂತ ದೇವರು ಸದಾ ನಿಮ್ ಜೊತೆಗಿದ್ದಾರೆ ಅಂಡ್ ಯೂನಿವರ್ಸ್ ಕೂಡ ನಿಮ್ಮ ಬೆನ್ ಹಿಂದೆನೆ ಇದೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಈ ಒಂದು ಪ್ರೀತಿಗೋಸ್ಕರ ಆಗಿರ್ಬೋದು, ಈ ಒಂದು ವ್ಯಕ್ತಿಗೋಸ್ಕರ ನೀವೇನ್ ವೇಟ್ ಮಾಡ್ತೀರಾ, ಈ ವೇಟಿಂಗ್ ಎನರ್ಜಿ ಏನ್ ಬರ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಈ ಕಾಯುವಿಕೆ ನಿಮ್ಮನ್ನ ಒಂದು ಅದ್ಭುತ ವ್ಯಕ್ತಿಯನ್ನಾಗಿ ಪವರ್ಫುಲ್ ಆಗಿ ನಿಮ್ಮನ್ನ ಕ್ರಿಯೇಟ್ ಮಾಡ್ತಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ವೆರಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಓಕೆ, ನೋಡ್ಬೋದು ದ ಫೂಲ್ ಕಾರ್ಡ್, ಏಸ್ ಆಫ್ ಕಪ್ಸ್, 6 ಆಫ್ ವ್ಯಾಂಡ್ಸ್. ಓಕೆ, ಇದಕ್ಕೆ ಏಂಜಲ್ ಇಂದ ಒಂದು ಮೆಸೇಜ್ ತೆಗಿತೀನಿ, ಏನ್ ಬರುತ್ತೆ ಚೆಕ್ ಮಾಡೋಣ. ಟ್ರಸ್ಟ್. ರೀಡಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆನೆ ಬಂತು ನಂಬಿಕೆ ಇಡಿ ಅಂತ ಹೇಳ್ಬಿಟ್ಟು ಎನರ್ಜಿ ಅಲ್ವಾ. ಸೊ ಎನರ್ಜೀಸ್ ಯಾವಾಗಲೂ ಸುಳ್ಳಾಗಿರಲ್ಲ. ಚೂಸ್ ಅ ನ್ಯೂ ಡೈರೆಕ್ಷನ್. 1 ಮೆಸೇಜ್ ಹೇಳಿ 3 ಮೆಸೇಜ್ ಬಂತು.
ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನಾವು ಮಾಡ್ತಿರೋ ರೀಡಿಂಗ್ ಏನು ಹೇಳಿ 3 ಮಂತ್ಸ್ ಎನರ್ಜಿನ ನಾವಿಲ್ಲಿ ಕನೆಕ್ಟ್ ಮಾಡಿ ಮಾಡ್ತಿರೋದು. ಸೊ ನಿಮಗೆ ಮೆಸೇಜ್ ಏನು ಬಂದಿದೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳಿ ಬಂದಿದೆ. ಟ್ರಸ್ಟ್, ನಂಬಿಕೆ, ಬೆಲ್ ಆಯಿತು ಟಣ್ ಅಂತ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಈ ಒಂದು ಲೈಫ್ ಜರ್ನಿ ಏನಿದೆ ಇದಕ್ಕೊಂದು ರೀಸನ್ ಇದೆ, ಒಂದು ಉದ್ದೇಶ ಇಟ್ಕೊಂಡು ನೀವು ಭೂಮಿ ಮೇಲೆ ಬಂದಿದ್ದೀರಾ. ಆ ಉದ್ದೇಶನ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರೆ ಅಡೆತಡೆ, ನೋವು, ಕಷ್ಟ, ದುಃಖ, ಸಂತೋಷ, ಖುಷಿ ಎಲ್ಲದೂ ಕೂಡ ಇರುತ್ತೆ. ಓಕೆನಾ. ಚಿತ್ರಾನ್ನ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಒಗ್ಗರಣೆ ಹಾಕಬೇಕು, ಆಯಿಲ್ ಹಾಕಬೇಕು ಆ್ಯಂಡ್ ರೈಸ್ ಹಾಕಬೇಕು, ಆನಿಯನ್ ಎಲ್ಲ ಹಾಕಿಬಿಟ್ಟು ಎಲ್ಲ ಮಾಡಿದ್ರೆ ಮಾತ್ರ ಅದು ಚಿತ್ರಾನ್ನ ಆಗುತ್ತೆ. ಬರೀ ಅನ್ನಕ್ಕೆ ಅರಿಶಿನ ಕಲಿಸ್ಬಿಟ್ಟು ಕೊಟ್ಟರೆ ಅದು ಹಳದಿ ಅನ್ನ ಆಗಿರುತ್ತೆ ಅಲ್ವಾ. ಚಿತ್ರಾನ್ನಕ್ಕೂ ಹಳದಿ ಅನ್ನಕ್ಕೂ ವ್ಯತ್ಯಾಸ ಇದೆ. ಸೊ ನಿಮ್ಮ ಲೈಫಲ್ಲಿ ಅದೇನೇ ಇಲ್ಲಿ ಬರ್ತಿರೋವಂಥದ್ದು. ಈ ನಿಮ್ಮ ಉದ್ದೇಶವನ್ನು ನೀವು ಪೂರ್ತಿ ಮಾಡಬೇಕು, ಈ ವ್ಯಕ್ತಿನ ನೀವು ಸೇರಬೇಕು ಅಂತ ಹೇಳಿದ್ರೆ ಒಂದಷ್ಟು ಅಡೆತಡೆ, ನೋವು, ಕಷ್ಟ ಎಲ್ಲದೂ ಬರುತ್ತೆ. ಅದನ್ನು ದಾಟಿ ಮುಂದೆ ಹೋಗೋದೇ ಅದು ಮನುಷ್ಯನ ಕೆಲಸ. ಅದಕ್ಕೆ ನೀವು ಜೀವನ ತಕ್ಕೊಳ್ಳೋದು, ನೆಗೆಟಿವ್ ಆಗಿ ಯೋಚನೆ ಮಾಡೋದು. ನೀವೇನೇ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರು ಮತ್ತೆ ನೀವು ಪುನರ್ಜನ್ಮ ಪಡಿಲೇಬೇಕು. ಮತ್ತೆ LKG ಓದ್ಕೊಂಡು ಮತ್ತೆ 10th ಎಲ್ಲ ಪಾಸ್ ಮಾಡ್ಕೊಂಡು ಮತ್ತೆ ಬರಲೇಬೇಕು. ಸೊ ಈಗ ಹೇಗಿದ್ರು 10th ಪಾಸ್ ಮಾಡ್ಬಿಟ್ಟಿದ್ದೀರಾ. ಕಷ್ಟ ಆಗ್ಬೋದು ಪಾಸ್ ಮಾಡೋಕ್ಕೆ, ಕಷ್ಟ ಆದರೂ ಪರವಾಗಿಲ್ಲ. ಅದು ಎಷ್ಟು ಸಲ ಪಾಸ್ ಮಾಡ್ತಿರೋ ತಗೊಳ್ಳಿ, ಟೈಮ್ನ ಪಾಸ್ ಮಾಡಿ, ಆಗತ್ತೆ. ಧೈರ್ಯ ತಗೊಳ್ಳಿ. ಲೈಫಲ್ಲಿ ಮುಂದೆ ಹೋಗ್ಬೇಕಂತಿದ್ರೆ ಮೊದಲನೇದಾಗಿ ಬೇಕಾಗಿರೋದು ಧೈರ್ಯ, ನಂಬಿಕೆ. ನಿಮಗೆ ಧೈರ್ಯ ಇತ್ತು ಅಂತ ಹೇಳಿದ್ರೆ, ನಂಬಿಕೆ ಇತ್ತು ಅಂತ ಹೇಳಿದ್ರೆ ಯಾರು ಏನೂ ಕೂಡ ಮಾಡೋದಕ್ಕಾಗಲ್ಲ. ಓಕೆ, ಫಸ್ಟ್ ನಿಮಗೆ ಬೇಕಾಗಿರೋದೇ ಧೈರ್ಯ. ಧೈರ್ಯಂ ಸರ್ವಾರ್ಥ ಸಾರ್ಧ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟಲ್ಲಿ ತಿಳಿಸ್ತೀರಾ ಐ ಆಮ್ ರೆಡಿ ಅಂತ ಹೇಳಿಬಿಟ್ಟು 111 ಆ್ಯಡ್ ಮಾಡಿ, ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ಬಿಟ್ಟು ಪ್ರತಿಯೊಬ್ಬರು ಕೂಡ ಎನರ್ಜಿ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮೆಲ್ಲರ ಸೂಪರ್ ಕಮೆಂಟ್ ಅಥವಾ ಸೂಪರ್ ಆಗಿರುವಂತಹ ಏನು ಬದಲಾವಣೆಗಳನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ತೀರಲ್ವಾ, ಅದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಹೀಗೆ ನಿಮ್ಮ ಲೈಫ್ ಚೇಂಜ್ ಆಗಬೇಕು. ನನ್ನ ಉದ್ದೇಶ ಅದೇನೆ. ನನ್ನ ಉದ್ದೇಶ ನಾನೇನು ಇಟ್ಕೊಂಡು ನನ್ನ ಉದ್ದೇಶ ಕೂಡ ಅದೇನೆ. ಓಕೆ, ಎಸ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ. ಆ್ಯಂಡ್ ನಿಮ್ಮ ಪ್ರೀತಿನೂ ಸರಿಯಾಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೇಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.